ಯಾರಿಗೂ ಗೊತ್ತಿಲ್ಲ. ಇವಾಗ ನಿಮ್ಮ ಸಿನಿಪ ಆಫೀಸಿಂದ ಎಲ್ಲ ಟೈಮ್ಗೆಲ್ಲ ಫುಡ್ ಸಪ್ಲೈ ಆಗ್ತಾ ಇದೆಯಾ? ಕರೆಕ್ಟಾ? ಮೊಟ್ಟೆ ಸರಿಯಾಗಿ ಕೊಡ್ತಾ ಇದ್ರೆ ಮಕ್ಕಳಿಗೆ? ನೀವೊಂದು ಕೊಪ್ಪಳದಲ್ಲಿ ನೋಡಿದ್ರೆ ಯಾರಾದ್ರು ವಿಡಿಯೋ ನೋಡಿದ್ರ? ಅದಾಗಬಾರ್ದು. ಆಮೇಲೆ ಮಕ್ಳು ಇಟ್ಕೊಂಡು ಹೊಡೆಯೋದು. ಮೊನ್ನೆ ತಾನೇ ಒಂದು ಬೆಂಗಳೂರು ಇದಾಗ್ತದೆ, ನಾನು ಎರಡು ಮಾಡ್ಕೊಟ್ರೆ ಟೀಚರ್ ಒಂದು ಹೊಡೆದು ಮತ್ತೆ ಅಲ್ಲೇ ಬಾತ್ರೂಮಲ್ಲೇ ಜಾಸ್ತಿ ಆಗೋಯ್ತದು. ನಾನು ಕರ್ಸಿದ್ದೆ ಅವ್ರಿಗೆ, ನೀವೆಲ್ಲ ಅಂಗನವಾಡಿ ಟೀಚರ್ಸು ನಮ್ಮ ಮಕ್ಳು ಇದ್ದಂಗೆ ಅಲ್ಲಿರೋ ಬರಲ್ಲ ನಿಮ್ಮ ಮಕ್ಕಳೇ, ಹೇಳಿರ್ಬೇಕು ನಿಮಗೆ. ಅವು ಓಡ್ ಬರ್ಬೇಕು ನಿಮ್ಮ ಹತ್ರ ಮಕ್ಕಳು. ಆಮೇಲೆ ಟೈಮ್ಗೆ ಬಾಡಿದರಿಗೆ ಸಪ್ಲೈ ಮಾಡ್ತಾ ಇದ್ದೀರಾ ಫುಡ್ಡು? ಅಲಿಗೇಷನ್ ಬಂದು ನಾನು ಬಿಡೋದಿಲ್ಲ. ಮೊಟ್ಟೆ ತಗೊಂಡೋಗಿದ್ದಾರೆ ಅವ್ರು ನೋಡ್ನಲ್ಲ, ಎಲ್ಲ ವಿಡಿಯೋ ತಗೊಂಡು ನೀವು ವಿಡಿಯೋ ಮಾಡ್ತೀರಾ? ಅವ್ರು ವಿಡಿಯೋ ಮಾಡ್ತಾರೆ. ಅವಾಗ ಡೌಟ್ ಬಂತು ನನಗೆ. ಊಟ ಎಲ್ಲ ಪ್ರಾರ್ಥನೆ ಮಾಡಿಸಾದ್ಮೇಲೆ ಮೊಟ್ಟೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಾನು ತಕ್ಷಣ ಫೋನ್ ಮಾಡಿದೆ ಕೊಪ್ಪಳ SP-ಗೆ, ಇಟ್ಕೊಳ್ಳ ಎಲ್ಲಿದ್ದಾಳೆ ಅಂತ. ಎಲ್ಲ 40 ಮೊಟ್ಟೆ ಹಾಕೊಂಡು ಓಟ್ ಕೊಡ್ತಾ ಇದ್ಲ. ತಪ್ಪಲ್ವಾ? ಮಕ್ಕಳ ದ್ರೋಹ ಅಲ್ವಾ? ದೇಶ ದ್ರೋಹ ಅಲ್ವಾ? ನೀವು ಅಂಗನವಾಡಿ ವರ್ಕರ್ಸ್ ಹೆಂಗೆ ಅಂದರೆ, ಈ ಲ್ಯಾಂಡ್ ಆರ್ಮಿ ಗೊತ್ತಿದೆಯಾ? ರಣಭೂಮಿಯಲ್ಲಿ ಲ್ಯಾಂಡ್ ಆರ್ಮಿ, ನೇವಿ, ಏರ್ಫೋರ್ಸ್ ಅಂತ 3 ಥರ ಇದೆ. ನೀವು 4ನೇವರಲ್ಲ ತಾಯಿ. ಈ ಮಕ್ಕಳು ಊಟ ಹಾಕೋದು ನೀವು ಲ್ಯಾಂಡ್ ಆರ್ಮಿ ಇದ್ದಂಗೆ. ನೀವು ಮನೆಗೂ ನೀವು ನಿಮ್ಗೆ ಕಾಂಟ್ಯಾಕ್ಟ್ ಇರುತ್ತೆ. ಆ ಮಕ್ಕಳಿಗೆ ಮೋಸ ಮಾಡಬಾರ್ದು, ಬಾಣಂತರಿಗೆ ಮೋಸ ಮಾಡೋದು. ಪೌಷ್ಟಿಕ ಆಹಾರ ಕೊಡದೇ ಇದ್ರೆ ನಾಳೆ ಭವಿಷ್ಯವಾದ ಮಕ್ಕಳು ಬರ್ಬೇಕಾದ್ರೆ ಏನಾಗಬೇಕು? ನಿಮ್ಮಿಂದ ಕಾರಣ. ಆಮೇಲೆ ನೀವು ಊಟ ಮಾಡಿ ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ಅಕ್ಕಂದಿರೋದು ಕೊಡ್ತೀನಿ, ಮನೆಗೆ ಮಾತ್ರ ದಯವಿಟ್ಟು ತಗೊಂಡೋಗ್ಬೇಕು. ದಟ್ ಈಸ್ ದಿ ಕಂಪ್ಲೇಂಟ್. ನೀವೆಲ್ಲ ಒಳ್ಳೆಯವರು ಅಥವಾ ಇಲ್ಲ, ನೀವು ಊಟ ಮಾಡ್ಬೋದು ಜೊತೆಯಲ್ಲಿ. ಮಕ್ಕಳ ಜೊತೆ ಊಟ ಮಾಡಿ ಖುಷಿ ಪಡ್ತಾರೆ. ಆ ಊಟ ನೀವು ಟೇಸ್ಟ್ ಮಾಡಿದ್ರೆ ನಿಮ್ಮ ಮಾನವರು ಚೆನ್ನಾಗಿ ಮಾಡ್ತಾರೆ ಭಯ ಭಕ್ತಿಯಿಂದ. ಆದಷ್ಟು ತರಕಾರಿ ಜಾಸ್ತಿ ಕೊಡಿ ಮಕ್ಕಳಿಗೆ. ಹಣ ಸ್ವಲ್ಪ ಕೊಡು, ಮಕ್ಕಳು ಕೊಡ್ಬೇಕು ಕೊಡ್ತಾರೆ ಅಲ್ವಾ? ಯಾರು ರೈತರು ಇಲ್ಲ ರೀ, ಎಲ್ಲ ರೈತರು ಕೆಟ್ಟವ್ರು ಇಲ್ಲ ರೀ. ಎಲ್ಲ ಅಂಗನವಾಡಿ ವರ್ಕರ್ಸು ಒಳ್ಳೆಯವರೆಲ್ಲ ಕೆಟ್ಟವರಲ್ಲ, ಮಿಕ್ಸ್ ಇದೆ. ನಾನು ನಿಜ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನೀವು ನಿಜವಾಗ ಮಕ್ಕಳ ಮೇಲೆ ಪ್ರೀತಿ ಇದ್ದರೆ, ಸರ್ ಇಷ್ಟು ಜನ ಮಕ್ಕಳಿದ್ದಾರೆ ಸರ್, ಯಾವ ರೈತ ಬೆಳೆದಿರ್ತಾನೆ ಆಲೂಗಡ್ಡೆ, ಒಂದು 10 kg ಕೊಡ್ರಿ, ಕೊಡ್ತಾನ್ರಿ. ಅಷ್ಟು ಮೋಸ ಇಲ್ಲ ರೈತರು. ಟೊಮಾಟ ರೇಟ್ ಇಲ್ಲ, ಕೊಡ್ರಿ, ಕೊಡ್ತಾರೆ. ಇದು ಏನು ಈರುಳ್ಳಿ ಕೊಡ್ರಿ, 4 kg ಕೊಡಲ್ವಾ? ಸ್ವಲ್ಪ ನೀವು ತಗೋಬೇಕು. ನಿಮಗೆ ಒಳ್ಳೆ ತಾಯಿ ಮನ್ಸ್ಬೇಕು, ತಾಯಿ ಹೃದಯ ಬೇಕು ನಿಮ್ಗೆಲ್ಲ. ನಾನು ಹೇಳ್ತೀನಲ್ಲ, ನೀವು ಲ್ಯಾಂಡ್ ಆರ್ಮಿ ಮುಂದೆ ಈ ದೇಶ ಏನೋ ಉಳ್ಕೋಬೇಕು ಅಂದ್ರೆ, ಮಕ್ಕಳು ಭವಿಷ್ಯ ಪೌಷ್ಟಿಕವಾಗಿ ಇರಬೇಕು ಅಂದ್ರೆ ನೀವು ಸಾಕ್ಬೇಕು ತಾಯಿ. ನಿಮ್ಮ ಮಕ್ಕಳ ಜೊತೆಗೆ ಆ ಮಕ್ಕಳನ್ನು ಸಾಕ್ಬೇಕು. ಸಾಕ್ಬೇಕಂತ ಹೇಳಿದಾರಲ್ಲ, ಮುಂದೆ ಬಲಿಷ್ಠವಾಗಿ ಇರಬೇಕು ಅಂದ್ರೆ ನೀವು ಸ್ವಲ್ಪ ಟೊಂಕ ಕಟ್ಟಬೇಕು. ಗೊತ್ತಾಗುತ್ತಾ ಟೊಂಕ ಕಟ್ಟೋದು ಅಂದ್ರೆ? ಹಿಂಗೆ ಹೇಳೋದ್ರಲ್ಲಿ ಸಿಕ್ಸಿಬಿಟ್ರೆ ಮುಗಿತು ಬಂದರು ಅನ್ಬೇಕು. ಮಕ್ಕಳು ರೆಡಿ ಮಾಡ್ಬೇಕು ನೀವು. ಆ ಥರ ಮಾಡಿ ಎಲ್ಲರೂ ಒಳ್ಳೇದಾಗಲಿ ತಾಯಿ. ಮಕ್ಕಳಿಗೆ ತೊಂದರೆ ಕೊಡಬೇಡಿ, ನೈಸಾಗಿ ಮಾಡಿ. ಆ ಮಕ್ಕಳು ತಿನ್ನಿಸಿ ಅವ್ರಿಗೆ ಹೆಂಗೆ ಮಾಡಬೇಕು ನೀವೇ ಬೇಸಿಕ್ ಗುರುಗಳ್ರಿ. ಬೇಸಿಕ್ ನೀವೇ ಅವ್ರಿಗೆ ಕಲಿಸೋದು. ಇವಾಗ ನನಗೆ ಅವಾಗೆಲ್ಲ ನಮ್ಮ ಕಾಲದಲ್ಲಿ ಅಂಗನವಾಡಿ ಇರಲಿಲ್ಲ. ನಮ್ಮ ಟೀಚರ್ ಇವತ್ತು ನೆನೆಸ್ಕೊತೀನಿ ನಾನು. ಆ ಕಾಲೇಜು ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ನಿಮ್ಮನ್ನು ನೆನೆಸ್ಕೊತಾರೆ. ನಾಳೆ ಬೆಳಗ್ಗೆ ನಮ್ಮಂಗೆ ಅವ್ರೇನಾದ್ರು ಹೈಕೋರ್ಟ್ ಜಡ್ಜು ಇಲ್ಲ CDP ದೊಡ್ಡ ದೊಡ್ಡ ಆಫೀಸರ್ ಬಂದಾಗ ನೀವು ಸಿಗ್ತಾರೆ, ಮೇಡಮ್ ನಮಸ್ಕಾರ, ಎಷ್ಟು ಖುಷಿ ಆಗುತ್ತೆ ನಿಮಗೆ. ನೀವು ಊಟ ಆಗೋ ಚಿಕ್ಕ ಮನಸ್ಸು ಕೆಟ್ಟೋಗಿರ್ತದೆ, ಚಿಕ್ಕದು ಮಾಡ್ತೀನಿ ಹುಡುಗಿ ಅಂತ. ಚಿಕ್ಕ ವಯಸ್ಸು ಮತ್ತೆ ಬಂದರೆ ಬಿಡೋವು. ಈ ವಯಸ್ಸಲ್ಲಿ ಮೃದುವಾದ ಮನಸ್ಸು ಅವ್ರಿಗೆ. ದ್ವೇಷ ಸ್ಟಾರ್ಟ್ ಆದರೆ ಮತ್ತೆ ನಿಮ್ಮನ್ನು ಬಿಡಲ್ಲ. ಆ ಅಪ್ಪ ಅಮ್ಮನ ಮೇಲೆ ದ್ವೇಷ ಮತ್ತೆ ನಿಮ್ಮನ್ನು ಮಾಡ್ತಾರೆ. ಆ ಮಕ್ಕಳು ಮಗು ಹೆಂಗಿರ್ಬೇಕು ಅಂದ್ರೆ ನೀವು ಒಳ್ಳೆ ದೇಶದ ಒಳ್ಳೆ ಪ್ರಜೆಗಳಾಗಿ ಮಾಡಬೇಕು. ಅವ್ರು ಓದಿ ದೊಡ್ಡವರಾದರೆ ಭ್ರಷ್ಟಾಚಾರಗಳಾಗಬಾರ್ದು, ದೇಶ ಉಳಿಸೋಂಥ ವ್ಯಕ್ತಿಗಳಾಗಬೇಕು. ಅದೆಲ್ಲ ನಿಮ್ಮ ಕೈಲಿದೆ ತಾಯಿ, ನೀವೆಲ್ಲರೂ ಮಾಡಬೇಕು. ನಿಮ್ಮ ಮೀಟಿಂಗ್ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ. ಎಲ್ರಿಗೂ ನಮಸ್ಕಾರ. ಮಕ್ಕಳಿಗೆ ನೀವೆಲ್ಲ ಮನಸ್ಸು ಮಾಡಿದ್ರೆ ವಿ ಕ್ಯಾನ್ ಕ್ರಿಯೇಟ್ ಹಿಸ್ಟ್ರಿ. ಲ್ಯಾಂಡ್ ಆರ್ಮಿ ನೀವೇ ಈ ದೇಶಕ್ಕೆಲ್ಲ ಕಾಪಾಡಬೇಕಾದ್ರೆ ಎಲ್ಲ ಕೆಟ್ಟೋಗ್ಬಿಟ್ಟಾರೆ ಎಲ್ಲ ಆಫೀಸ್ಗಳೆಲ್ಲ. ಬೇಜಾರಾಗುತ್ತೆ. ನೀವು ಸ್ವಲ್ಪ ಒಳ್ಳೆದಾಗಿ ದಯವಿಟ್ಟು ರೈಟಿಂಗಲ್ಲಿ ಕೊಡಿ, ನಾನು ತಗೊಂಡ್ರೆ ಆಕ್ಷನ್.
ಏನಿದ್ರು ರೇಟಿಂಗಲ್ಲಿ ಕೊಡಿ. ಪೊಲಿಟಿಷಿಯನ್ ಅಲ್ಲರಿ ನಾನು. ತಪ್ಪ್ರಿ, ಕೊಡಿ, ಕಂಪ್ಲೇಂಟ್ ಕೊಡಿ. ನಾನು ಬಂದಿರೋದು ಪಬ್ಲಿಕ್ ಗ್ರೀವೆನ್ಸ್ ಅಲ್ಲ. ನಿಮಗೆ ತೊಂದರೆ ಆಗ್ತದೆ ನೋಡೋಕ್ಕೆ ಬಂದಿದ್ದು. ಪಬ್ಲಿಕ್ ಗ್ರೀವೆನ್ಸ್ ಎಲ್ಲ ಬಂದಿಲ್ಲ ನಾನು. ಜನಗಳಿಗೆ ತೊಂದರೆ ಆಗುತ್ತಾ ಏನು ಅಂತ ವಿಚಾರಕ್ಕೆ ಆಫೀಸ್ ನುಗ್ಗಕ್ಕೆ ಬಂದು ನೀವು ನುಗ್ಗಿದ್ರೆ ಆಫೀಸ್ಗೆ ಹೋಗಕ್ಕೆ ಹುಷಾರಾಗ್ಬಿಡ್ತಾರೆ. ಹುಷಾರಲ್ಲಿ ನೀವು. ಆಲ್ರೆಡಿ ಆಗಿದೆ, ನಮ್ಮ ಸ್ನೇಹಿತರು ಬಂದು ಹೋಗಿದ್ದಾರೆ. ನಾನು ಬೇರೆ ಬೇರೆ ಡಿಸ್ಟಿಕ್ ಹೋಗ್ತಾ ಇದ್ದೀನಿ. 3 ದಿವಸ ಡಿಸ್ಟಿಕಲ್ಲೇ ಇರ್ತೀನಿ. ಅವಾಗ ನಿಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಸ್ವಲ್ಪ ತಡ್ಕೊಳ್ಳಿ. ಸರಿ ಸರಿ. ಅಷ್ಟೊತ್ತಿಗೆ ಏನೋ ಪ್ರಾಬ್ಲಮ್ ಇದೆ ದಯವಿಟ್ಟು ಕಂಪ್ಲೇಂಟ್ ಕೊಡಿ, ನಾವು ತಗೋತೀವಿ. ಜೆನ್ಯೂನ್ ಕೇಸ್ ಕೊಡಿ. ಸುಳ್ಳು ಕೇಸ್ ಕೊಟ್ಟರೆ ನಾನು ಜೈಲು ಕಳಿಸ್ತೀನಿ. ನಿಜವಾಗಲೂ ಅನ್ಯಾಯ ಇದ್ದರೆ ನಾನು ಇದ್ದೀನಿ ನಿಮ್ಮ ಜೊತೆಗೆ. ಸುಳ್ಳು ಕೇಸ್ ಕೊಟ್ಟರೆ ನಾನು ನಿಮ್ಮನ್ನು ಜೈಲು ಕಳಿಸ್ತೀನಿ. ಆಮೇಲೆ ತಪ್ಪು ತಿಳ್ಕೊಬೇಡಿ. ಅವ್ನು ಇಟ್ಕೊಂಡು ಇಲ್ಲ ಎಷ್ಟು ಮಾಡ್ತಾ ಅಂತಲ್ಲಿ 61,000. ಸರ್ ನಾನು ಒಂದು ಸ್ವಲ್ಪ ಮೇಲೆ ಹೋದ್ರೆ ಎಲ್ಲರೂ ಇವತ್ತು ವರ್ಕಿಂಗ್ ನಮಗೆ ಅಲ್ಲಿ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದೀನಿ. ಏನಂದ್ರೆ ಸ್ವಲ್ಪ ಸ್ವಾರ್ಥ ಇದೆ ನಾನು. ಇದು ನನ್ನ ಡಿಸ್ಟಿಕ್ ಅಲ್ಲ. ಇವಾಗ ನನಗೆ 17 ಡಿಸ್ಟಿಕ್ ಕೊಟ್ಟಿದ್ದಾರೆ. ಎಲ್ಲ ಡಿಸ್ಟಿಕಲ್ಲಿ ತಾಲೂಕು ಹೋಗೋಕೆ ಆಗ್ತಾಯಿಲ್ಲ. ಡಿಸ್ಟಿಕ್ ಮಾತ್ರ ಮುಗಿಸ ಹೋಗಿ ಕ್ಯಾಂಪ್ ಮಾಡಿ ಬರ್ತೀನಿ. ಎಲ್ಲ ಒಂದು ಕಡೆ ನಮ್ಮ ಡಿಸ್ಟಿಕ್ ನಮ್ಮೂರೇ ನಾನು ಸರಿ ಮಾಡ್ತಾ ಇದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ನಮ್ಮ ಡಿಸ್ಟಿಕ್ ಎಲ್ಲ ತಾಲೂಕು ಹೋಗೋಕೆ ಶುರು ಮಾಡಿಬಿಡ್ತೀನಿ. ಇಲ್ಲಿ ಜಾಸ್ತಿ ಕಂಪ್ಲೇಂಟ್ ಗೊತ್ತಾಯ್ತು ನನಗೆ, ಏನು ನಡೀತಾ ಇಲ್ಲ ಅದು ಇದು ಅಂತ. ಅದಕ್ಕೆ ಈ ಡಿಸ್ಟಿಕ್ ಬಂದಿದ್ದೀನಿ. ಇವತ್ತು ಈ ತಾಲೂಕಿಗೆ ಬಂದಿದ್ದೀನಿ, ಕೆಜಾಪುಗೆ ಬಂದಿದ್ದೀನಿ. ಇನ್ನೊಂದು ತಾಲೂಕಿಗೆ ಹೋಗಬೇಕು. ಅದನ್ನ ಹೇಳೋದ್ರೆ ಎಲ್ಲಿ ಹೋಗ್ತೀನಿ ಅಂತ. ಎಲ್ಲೆಲ್ಲಿ ಜನಗಳಿಗೆ ತೊಂದರೆ ಆಗ್ತಾಯಿದ್ದೋ ಅಲ್ಲಿ ನಾವಿದ್ದೀವಿ. ಜನ ಜೆನ್ಯೂನ್ ಕೇಸ್ ಇದ್ದರೆ ನಾವು ಸಪೋರ್ಟ್ ಮಾಡ್ತೀವಿ. ಸುಳ್ಳು ಕೇಸ್ ಹಾಕಿದ್ರೆ ನಾನು ಅವ್ರ ಮೇಲೆ 3 ವರ್ಷ ಜೈಲು ಕಳ್ಸೋಕ್ಕೆ ಅವಕಾಶ ಇದೆ. ಸುಳ್ಳು ಕೇಸ್ ಯಾರೂ ಹಾಕಂಗಿಲ್ಲ. ಈ ಜೆನ್ಯೂನ್ ಕೇಸ್ಗಳು ಸುಳ್ಳು ಕೇಸಲ್ಲಿ ಮುಚ್ಚೋಗ್ತಾ ಇದೆ. ನಿಜವಾದ ಬಡವರಿಗೆ ಅನ್ಯಾಯ ಆಗ್ತಾ ಇದೆ. ಅದು ಬಡವ್ರ ಮೇಲೆ ಕೂತ್ಕೊಂಡು ಇನ್ಯಾರೋ ಅವರು ಏನೋ ಮಾಡಿಸ್ಕೊತಾರೆ. ಅದು ನಮ್ಮಲ್ಲಿ ನಡೆಯಲ್ಲ. ಲೋಕಾಯುಕ್ತ ಆಫೀಸ್ ಇರೋದೇ ಜನಗಳು ಸೇವೆ ಮಾಡೋಕ್ಕೋಸ್ಕರ. ನಾವು ಎಲ್ಲಿ ಹೋಗ್ತೀವಿ, ನಮ್ಮ SP ಲೋಕಾಯುಕ್ತ ಅವ್ರಿಗೆ ಗೊತ್ತಾಗಲಿಲ್ಲ. ಕೋಲಾರ ಬಂದೆ ನಾನು ಇವತ್ತು. ಅಲ್ಲಿ ಸುಮ್ಮನೆ ತಾಲೂಕುಗಳು ಕೋಲಾರ ಡಿಸ್ಟಿಕ್ಕಿಗೆ ಅಂತ ಹಾಕಿದೆ. ಅಲ್ಲಿ ಬಂದಾಗ ಎಲ್ಲೋ ಹೋಗ್ಬೇಕು ಕೂತ್ಕೊಳ್ಳಿ ಪಕ್ಕದಲ್ಲಿ ಅಂತ. ಇಲ್ಲಿ ಬಂದಾಗ ಹೇಳಿದೆ ಇಲ್ಲಿ ಹೋಗೋಣ ತಾಲೂಕು ಆಫೀಸ್ಗೆ ಅಂತ. ಇಲ್ಲಿ ಬರೋವರೆಗೂ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಯಾರು ಗೊತ್ತಿಲ್ಲ ಅನಿಸುತ್ತೆ. ಇಲ್ಲಿ ಬಂದಾಗ ಈ ಆಫೀಸ್ಗಳಲ್ಲಿ ಎಕ್ಸೈಸ್ ಆಫೀಸಲ್ಲಿ ಪುಣ್ಯಾತ್ಮರು ಯಾರು 12ವರೆಗೆ ಬಂದು ಯಾರೂ ಪತ್ತೆ ಇಲ್ಲ. ಫುಲ್ ಬಾಗಿಲುಗಳು ಬಂದು. ನಮ್ಮ ತಾಲೂಕು ಆಫೀಸಲ್ಲಿ 68 ಪೆಂಡಿಂಗ್ ಇದೆ ಅಂತ ಅಮ್ಮ ಹೇಳಿದ್ದಾಳೆ. ಅವ್ರು ಒಂದು ಮಾತ್ರ ಬೋರ್ಡ್ ಇದೆ. ಇಲ್ಲಿ 5-6 ಆಫೀಸ್ ಹೋದಾಗ ಒಂದೇ ಒಂದು ಬೋರ್ಡ್ ಇರೋದು ತಾಲೂಕು ಆಫೀಸ್ ಮಾತ್ರ. ತಾಲೂಕು ಆಫೀಸಲ್ಲಿ ಏನಾದ್ರು ತೊಂದರೆ ಇದ್ದರೆ ದಯವಿಟ್ಟು ಎಲ್ಲರೂ ಜನ ಇದ್ದೀರಿ, ಅಮ್ಮ ಇಲ್ಲೇ ಇದ್ದಾಳೆ, ಯಾರ ಇದ್ದರೆ ಒಬ್ಬೊಬ್ಬರೇ ಹೇಳಿ ಅದು ಸಾಲ್ವ್ ಮಾಡ್ತೀನಿ ನಾನು. ಎಕ್ಸೈಸ್ ಆಫೀಸು ಮುಚ್ಚೋಗಿದೆ. ಲೇಬರ್ ಆಫೀಸು ಫುಲ್ ಬಂದು. ಅಲ್ಲಿಲ್ಲ, ಯಾರೂ ಇಲ್ಲ. ಆ ಅಮ್ಮಗೆ ಯಾರೋ ಫೋನ್ ಮಾಡಿದೆ, ಬರ್ತೀವಿ ಸರ್ ವೆಯ್ಟ್ ಮಾಡಿ ಅಂತ. ನಾನು ಕಾಯ್ಬೇಕು ಅವ್ರಿಗೆ. 2-3 ದಿವಸ ಆಗುತ್ತೆ ರಜಾ ಹಾಕಿದ್ದಾರೆ ಅಂತ. ಅವ್ರು ರಜಾನೂ ಅಲ್ಲಿ ಅಟೆಂಡೆನ್ಸ್ ಇಲ್ಲ, ಬೇಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂಥರ ವಿಚಿತ್ರ ಇಲ್ಲಿ. ಅಂದರೆ ಪಬ್ಲಿಕ್ ಆಫೀಸು ಹೆಸರಿಗೆ ಸಂಬಳ ಬರುತ್ತೆ, ಟ್ಯಾಕ್ಸ್ ಪೇಯರ್ಸ್ ಬನ್ನಿ, ನಿಮ್ಮದು ನಮ್ಮ ದುಡ್ಡೆಲ್ಲ ಅವ್ರು ಕೊಡ್ತೀವಿ. ಅವ್ರು ನೆಟ್ಟಿಗೆ ಕೆಲಸ ಮಾಡಲ್ಲ. ಎಲ್ಲ ಒಂದು ಕಡೆ ನಮ್ಮ ಜನನೂ ಕೇಳೋದಿಲ್ಲ. ಬೀಗ ಹಾಕಿದ್ದಾರೆ ಅಂದ ತಕ್ಷಣ ಮತ್ತೆ ಕೂತ್ಕೋಬೇಕು ಅಂದಲ್ಲ. ನಮ್ಮ ಪ್ರೆಸ್ ಅವರು ಬರಬೇಕು, ಯಾಕೆ ಬೀಗ ಹಾಕಿದ್ದಾರೆ ಅಂತ ಕೇಳಬೇಕು. ಬೀಗ ಇಲ್ಲಿ ಎಕ್ಸೈಸ್ ಆಫೀಸ್ ಬೀಗ ಹಾಕಿದ್ರೆ 12 ಗಂಟೆಗೆ ಅಂತ ಹಾಕ್ಬೇಕು. ಜೋರಾಗಿ ಹಾಕಲ್ಲ ನೀವು. ಆಗ್ತೀವಿ ಸರ್. ನೀವೆಲ್ಲರೂ ನಾವು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ ಸರ್. ಎಲ್ಲ ಒಂದು ಕಡೆ ನಮ್ಮದು ನಾವು ಸ್ವಲ್ಪ ಮುಚ್ಕೊತೀವಿ. ಅದು ಮುಚ್ಚೋದು ಬಿಡಬೇಕು. ನಾನು ಓಪನ್ ಆಗಬೇಕು, ನೀವು ಓಪನ್ ಆಗಬೇಕು. ಹಂಗಾದರೆ ನಾವೇನಾದರೂ ನಾವೇನಾದ್ರು ಸೇರಿಕೊಂಡು ಸಮಾಜಕ್ಕೆ ಏನೋ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು. ಎಲ್ಲ ಆಫೀಸ್ಗಳು ನೋವಾಗುತ್ತೆ ನನಗೆ. ಇವಾಗ ಅಲ್ಲಿ ಅಂಗನವಾಡಿ ವರ್ಕರ್ಸ್ ಇದ್ದರು, ಮಕ್ಕಳು ನೀವೆಲ್ಲ ಬಂದಿದ್ರಿ. ಅವ್ರಿಗೆಲ್ಲ ಹೇಳಿ ಬಂದೆ, ಮಕ್ಕಳಲ್ಲಿ ಮೊಟ್ಟೆ, ಸಣ್ಣ ಮೊಟ್ಟೆ ಅದನ್ನು ಕತ್ಕೊಂಡ್ಬಿಡ್ತಾರೆ. ಅಲ್ಲೂ ಭ್ರಷ್ಟಾಚಾರ, ಮೊಟ್ಟೆಯಲ್ಲೂ ಭ್ರಷ್ಟಾಚಾರ, ಊಟದಲ್ಲೂ ಭ್ರಷ್ಟಾಚಾರ. ಇದು ಆಗಬಾರ್ದು. ನಾನು ಇವಾಗ ಎಲ್ಲ ಕಡೆ ಹಾಸ್ಟ್ಲಿಗೆ ಹೋಗ್ತಾ ಇದ್ದೀನಿ. ಅಂಗನವಾಡಿ ಹಾಸ್ಟ್ಲು, ಈ ಸೆಂಟ್ರಸು, ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಹಾಸ್ಟ್ಲು, ಬಾಬಾ ಅಂಬೇಡ್ಕರ್ ಹಾಸ್ಟ್ಲು ಎಲ್ಲ ಹೋಗ್ತಾ ಇದ್ದೀನಿ. ಸರಿಯಾಗಿ ಫುಡ್ ಸಪ್ಲೈ ಆಗ್ತಾ ಇದೆಯಾ ಇಲ್ಲ ಅಂದರೆ ಈ ಮಧ್ಯದಲ್ಲಿ ತಿಂದ್ಬಿಡ್ತಾರೆ ವಾರ್ಡನ್ಗಳು. ಗಲೀಜು ಅದು ಇದು. ನಾನು ಕಲಬುರ್ಗಿಗೆ ಹೋದಾಗ ಅಲ್ಲಿ ಬಾಬಾ ಅಂಬೇಡ್ಕರ್ ಹಾಸ್ಟ್ಲಿಗೆ ಹೋದಾಗ ಅಲ್ಲಿ ಒಂದು ಪ್ರತಿಮೆ ಇಟ್ಟಿದ್ರು. ನನಗೆ ಭಾರಿ ಖುಷಿ ಆಯಿತು. ಆಮೇಲೆ ಇದೆಲ್ಲ ಏನು ಸರ್ ಇಲ್ಲಿ ಯಾರು ಚಪ್ಪಲಿ ಹಾಕೊಂಡು ಬರೋಲ್ಲ, ವೆರಿ ಗುಡ್, ಒಳ್ಳೇದಾಯ್ತಪ್ಪ ಅಂದೆ. ಆಮೇಲೆ ಮೇಲೋದ್ರೆ ಬಾಟ್ ಸಿಕ್ಬಿಟ್ಟು ಭಾರಿ ನೋವಾಯ್ತು ನನಗೆ. ಮಕ್ಕಳು ಬಂದರೆ ಓದೋ ಕೆಲಸ ಮಾತ್ರ ಮಾಡಬೇಕು. ವಾರ್ಡನ್ನು ಅದು ನೆಟ್ಟಿಗೆ ನೋಡ್ಕೋಬೇಕು. ಯಾರೋ ಬಂದು ಹಾಸ್ಟ್ಲಲ್ಲಿ ಇರೋಂಗಿಲ್ಲ. ಬಡವ್ರ ಮಕ್ಕಳಿಗೆ ಹಾಸ್ಟ್ಲ್ ಕೊಟ್ಟಿರೋದು ನಾವು. ಯಾವನೋ ಬಂದು ಹಾಸ್ಟ್ಲಲ್ಲಿ ಮಜಾ ಮಾಡೋದು. ಅವತ್ತು ಅರೆಸ್ಟ್ ಮಾಡಿಸಿ ಹೊರಡಾಕಿದ್ದ ಅವ್ನು ನಾನು. ಈ ಥರ ಅನ್ಯಾಯ ಆಗ್ತಾ ಇದ್ದಾಗ ನಮ್ಮ ಪ್ರೆಸ್ ಅವರು ಜನ ಸ್ವಲ್ಪ ಅನ್ಯಾಯಕ್ಕೆ ನೀವು ಎಚ್ಚೆತ್ಕೋಬೇಕು.
ಎಚ್ಚೆತ್ಕೊಂಡ್ರೆ ನಾವು ಬಡವ್ರಿಗೆ ಏನೋ ಮಾಡೋಕ್ಕೆ ಸಹಾಯ ಆಗುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ. கோலார் தங்கவயலில் முதலாக ஆக்வா அண்டர் வாட்டர் டூனர் எக்ஸ்போ மற்றும் ஃபேமிலி ஃபன் ஃபேர் எக்ஸிபிஷன் மக்கள் பயன்பாட்டிற்கு துவங்கப்பட்டுள்ளது. இந்த அதிநவீன கண்காட்சி வளாகத்தில் அகில இந்திய அண்டர் வாட்டர் கண்காட்சியில் சுரங்க அமைப்பு கொண்ட மார்க்கத்தில் பலவித கண்ணை கவரும் நீர்மூழ்கி உயிரினங்கள் குதூகல ஆட்டம் போடும் காட்சிகள், குழந்தைகள் கொஞ்சி விளையாட பலவித ராட்டினங்கள், ரயில் பயணம், கொலம்பஸ், வாட்டர் போர்டு என ஜனரஞ்சக பொழுதுபோக்கு அம்சங்கள் இடம்பெற்றுள்ளது. அத்துடன் ஹேண்டிகிராஃப்ட் கைவினைப் பொருட்கள், உணவு வகைகள் என பலவிதமான கைவினைப் பொருட்களுடன் கண்காட்சி துவங்கப்பட்டுள்ளது. தங்கவயல் பொதுமக்கள் இதனை பயன்படுத்தி கொண்டு பலவித ஜனரஞ்சக காட்சிகள் கண்டுகளிக்க அன்புடன் அழைக்கப்படுகிறார்கள். இடம் கோலார் தங்கவயல், பாலகிருஷ்ணா லேஅவுட், அசோகநகர் அருகில். வாருங்கள், கண்டு மகிழுங்கள், கனவுக்குள் மிதக்குங்கள். ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.